ಡ್ಯಾಡ್, ಅಷ್ಟೊಂದು ಖೂಬ್ಸೂರತ್ ಇರೋ ಚಾರು ವಿಡೋ ಕೇಸೆ ಹೋಗಿ ಅದೊಂದು ದೊಡ್ಡ ಸ್ಟೋರಿ ಹೇಳಿ ಅಂದ್ರೆ ಅದು ಹಂಗೆಷ್ಟು ಕತೆನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡಿ ಹೇಳ್ಬಿಡಿ. ಪಾಪ ಫಾಸ್ಟ್ ಫುಡ್ ತಿನ್ಕೊಂಡು ಬೆಳೆದಿರೋ ಘಟ ಅದು. ಆ ಘಟಕ್ಕೆ ನಿಮ್ಮ ಲಾಂಗೆಸ್ಟ್ ಕತೆನ ಕೇಳೋಷ್ಟು ತಾಕತ್ತಿಲ್ಲ. ಚಿಕ್ಕೇಶ್ವರ. ಓಕೆ ಓಕೆ ಓಕೆ. ವಿವೇಕ್, ನಾನು ನೀನು ತುಂಬಾ ಬ್ರಿಲಿಯಂಟ್ ಅಂತ ಅನ್ಕೊಂಡಿದ್ದೆ. ಅದೇ ನೀನ್ ಬ್ರಿಲಿಯಂಟ್ ಇರೋದು ಬಿಸ್ನೆಸ್ ಅಲ್ಲಿ ಮಾತ್ರ. ಅದು ಯಾಕೆ ಬಿವೆ ಮಾಡುದು ಏನಿತ್ತು? ಅರೆ ಡ್ಯಾಡ್, मैंने क्या किया? ಏನ ಮೆತ್ಕೆ ತಿಂದ್ರೆ ಮುಳ್ಳನ್ ಕೂಡ ಆರಾಮಾಗಿ ನುಂಗ್ಬೋದು, ಆದ್ರೆ ಅವಸರದಲ್ಲಿ ತಿಂದ್ರೆ ಹತ್ತಿ ಕೂಡ ಗಂಟಿಗೆ ಅಂತುತ್ತೆ. ಮತ್ತು ಸಾಯೋದು ಅಲ್ಲ ಬದುಕೋದು ಅಲ್ಲ, ಆ ಸಿಚುವೇಶನ್ ಇರ್ತೀಯ. ಏನೇ ಮಾಡಿದ್ರು ಮೈಂಡಲ್ಲಿ ಒಂದು ಕ್ಯಾಲ್ಕುಲೇಷನ್ ಅಂತ ಇರ್ಬೇಕು. ನಾ ಹುಡುಗಿಯನ್ನು ಮೀಟ್ ಆಗೋದು ಫಸ್ಟ್ ಟೈಮ್ ಅಲ್ಲ, ಆಗ ಆ ಸಿಚುವೇಶನ್ ಅಲ್ಲಿ ಹಾಗೆ ಯಾರಾದ್ರೂ ಬಿಹೇವ್ ಡ್ಯಾಡ್, ನೀವು ಹೌದು, ನಾನೇ ಹೇಳಿದ್ದೆ ಅವ್ರು ಫಿಡೋ ಹಾಗೆ ನೀನ್ ನಾಟಕ ಮಾಡು ಅಂತ. ಆದ್ರೆ ನೀನ್ ಈ ರೇಂಜ್ಗೆ ನಾಟಕ ಆಡಿದ್ರೆ ಹೇಗೆ? ಡ್ಯಾಡ್, ನಾನು ನಾಟಕ ಮಾಡಿಲ್ಲ. What? यस, वो मेरा परफॉर्मेंस नहीं था, वो मेरा प्यार था. ಯಾರ? यस डैड, आई एम इन लव विथ हर. उसको देखते ही ನಾನು ಫಿದಾ ಆಗ್ಬಿಟ್ಟೆ. ಕ್ಯಾ ಬೋಲ್ ರहे हो तुम? ಎಸ್ ಡ್ಯಾಡ್, ನಾನು ಬಹುತ್ ಹುಡುಗಿರನ್ನ ನೋಡಿದ್ದೀನಿ, ಆದ್ರೆ ಫಾರ್ ದ ಫಸ್ಟ್ ಟೈಮ್ देखते ही ನನ್ನನ್ನು ನಾನೇ ಮರ್ತ್ಬಿಟ್ಟೆ. ಚೋಟಾ ಸಾಬ್, ನೀವು ಅವ್ರನ್ನ ಲವ್ ಮಾಡಕ್ ಆಗಲ್ಲ. ಕ್ಯೂ? ಅಲ್ದೆ ಅವ್ರಿಗೆ शादी हुआ है, बच्चा है, नो प्रॉब्लम, आई डोंट केयर. ನಾನು ಶಾದಿ ಆಗೋದಾದ್ರೆ ಅವಳನ್ನೇ ಶಾದಿ ಆಗೋದು. ಓಕೆ 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 ಕೂಲ್ 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 ಕೂಲ್. ನಾನು ಎಲ್ಲಿ ನಿನ್ ಶಾದಿ ಆಗಲ್ಲ ಅಂತೇಳಿ ಹಠ ಹಿಡಿತಿ ಅಂತೇಳಿ ಟೆನ್ಷನ್ ಅಲ್ಲಿ ಇದೆ. ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಜೈಸಾ ಅಭಿ ನೀನು ಅವ್ರ ಶಾದಿ ಆದ್ರೆ ಅವಳನ್ನೇ ಶಾದಿ ಆಗ್ಬೇಕಂತ ಹೇಳ್ತಾ ಇದೆಯಾ? ನೋ ಪ್ರಾಬ್ಲಮ್, ಡೋಂಟ್ ವರಿ. ಓಕೆ, ನಾನು ಎಲ್ಲ ಮಾಡ್ತೀನಿ. सच में? 100%. ಸರಿ ಮೇಡಮ್, ತಗೊಳ್ಳಿ ಊಟ ಮಾಡಿ. ನನಗೆ ಬೇಡ ರಾಮಾಚಾರಿ. ಯಾಕೆ ಬೇಡ? ನನ್ ಕಣ್ ಮುಂದೆ ಇನ್ನೂ ಆ ಪಾಪಿನೇ ಕಾಣಿಸ್ತಾ ಇದ್ದಾನೆ. ಈಗ ನಿಮ್ ಮುಂದೆ ಇರೋದು ನಿಮ್ ಗಂಡ ರಾಮಾಚಾರಿ ರೀ. ನಾನಿಲ್ಲಿರುವಾಗ ಅವನು ಎಲ್ಲಿಂದ ಬರ್ತಾನೆ? ಎಲ್ಲಿ ನೋಡಿದ್ರು ಅವನೇ ಕಾಣಿಸ್ತಾ ಇದ್ದಾನೆ ಅಂದ್ರೆ ಅವ್ನು ನನಗೆ ಎಷ್ಟು ಇರಿಟೇಟ್ ಮಾಡಿರ್ಬೇಡ. ನೀನು ಯೋಚನೆ ಮಾಡು. ಆದ್ರೆ ನಾನು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಲ್ವಾ? ನೋಡಿ, ನನ್ನ ಪ್ರೀತಿ ನಿಮ್ಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದರಂಗೆ ರಕ್ಷಾ ಕವಚ ತರ ನಿಮ್ಮನ್ನ ಕಾಪಾಡ್ತಿರುತ್ತೆ. ರಾಮಾಚಾರಿ, ಸಾರಿ ಮೇಡಮ್, ನಂದೇ ತಪ್ಪು. ನಾನು ನಿಮ್ಮನ್ನ ಒಬ್ಬರನ್ನೇ ಅಲ್ಲಿ ಕಳಿಸ್ಬಾರ್ದಾಗಿತ್ತು. ಸರಿ, ಮೊದಲು ಊಟ ಮಾಡಿ. ಇಲ್ಲ, ನನಗ್ ಬೇಡ. ನನಗ್ ಮನ್ಸಿಲ್ಲ ರಾಮಾಚಾರಿ, ಬಲವಂತ ಮಾಡ್ಬೇಡ. ನೀವೇನು ಚಿಂತೆ ಮಾಡಬೇಡ್ರಿ. ಇನ್ನು ಮುಂದೆ ನಿಮಗೇನು ತೊಂದರೆ ಆಗದಿರಂಗೆ ನಾನು ನೋಡ್ಕೋತೀನಿ. ನೀವು ನಿಮ್ಮ ನಾಟಕನ ಮುಂದುವರಿಸಿ ಅಷ್ಟೇ. ನೋ, ನೆವರ್. ನನಗೆ ಆಗಲ್ಲ ಅಂತ ನಾನು ಹೇಳಿದ್ನಲ್ಲ ರಾಮಾಚಾರಿ. ಚಾರು ಮೇಡಮ್, ನಿಮ್ಮ ಕೈಲಿ ಆಗುತ್ತೆ. ನೋಡಿ, ನಾವು ಈ ದಾರಿನ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಆಯ್ಕೆ ಮಾಡ್ಕೊಂಡಿರೋದಲ್ಲ, ಬೇರೆ ಯಾವುದು ದಾರಿ ಇಲ್ಲ ಅಂತ ಅನಿವಾರ್ಯಕ್ಕೆ ಆಯ್ಕೆ ಮಾಡ್ಕೊಂಡಿರೋದು. ಹೌದು ರೀ, ದೇವ್ರ ಥರ ಇರೋ ನಿಮ್ಮಪ್ಪ ಯಾವ ತಪ್ಪು ಮಾಡದೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅದನ್ನ ನಾವು ತಪ್ಪಿಸ್ಬೇಕು ಅಂದ್ರೆ ತಪ್ಪು ಮಾಡಿರೋ ನಿಮ್ಮಮ್ಮನ್ನ ಸಾಕ್ಷಿ ಸಮೇತ ಹಿಡಿಬೇಕು. ಹೊರಗಿನವರಾಗಿದ್ರೆ ಹೊಡೆದು ಬಾಯಿ ಬಿಡಿಸ್ಬೋದಿತ್ತು. ಆದ್ರೆ ಅವರು ನಿಮ್ಮ ಸ್ವಂತ ರಕ್ತ ಮೇಡಮ್. ಹಾಗಾಗಿ ಅವ್ರನ್ನ ಸೆಂಟಿಮೆಂಟ್ ಇಂದಾನೆ ಅಟ್ಯಾಕ್ ಮಾಡಬೇಕು. ನಿನಗೆ ಗೊತ್ತಿಲ್ಲ ರಾಮಾಚಾರಿ. ಮೇಡಮ್, ಬರೀ ನಿಮ್ಮಪ್ಪನ ಜೈಲಿಂದ ಬಿಡಿಸೋ ವಿಷಯ ಅಷ್ಟೇ ಅಲ್ಲ, ಜೊತೆಲೆ ಹುಟ್ಟಿ ಬೆಳೆದಿದ್ದೀನಿ ನನ್ನ ತಮ್ಮ. ಜೀವನ ಪೂರ್ತಿ ನನ್ನ ಜೊತೆನೇ ಇರ್ತಾನೆ ಅಂತ ಅನ್ಕೊಂಡಿದ್ದೆ. ಇನ್ನು ಬಾಳಿ ಬದುಕಬೇಕಾಗಿರೋನ್ನ ಅನ್ಯಾಯದಿಂದ ಸಾಯಿಸ್ಬಿಟ್ರಲ್ಲ.
ಅವ್ರನ್ನ ಸಾಕ್ಷಿ ಸಮೇತ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡ್ಸೋದು ಬೇಡವಾ ಚಾರುಮಣ? ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಬೇಡವಾ? ಇದೆಲ್ಲ ನಡಿಬೇಕು ಅಂದ್ರೆ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಚಾರು ಮೇಡಮ್. ಆಮೇಲೆ ನನಗೆ ಗೊತ್ತು, ನನ್ನ ಚಾರು ಮೇಡಮ್ ತನಗೋಸ್ಕರ ಅಲ್ಲದೆ ಇದ್ರು ಬೇರೆಯವ್ರಿಗೇನಾದ್ರು ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅಂತ. ಅದೇ ನೀವೇನೋ ಚಿಂತೆ ಮಾಡಬೇಡಿ. ಇನ್ನು ಮುಂದೆ ನೀವು ಮಾಡೋ ನಾಟಕದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಅರ್ಥ ಆಗ್ತಾ ಇಲ್ಲ ಅಲ್ವಾ? ಮೊದಲು ಊಟ ಮಾಡಿ, ಮಿಕ್ಕಿದ್ ನಾನು ಹೇಳ್ತೀನಿ. ಸರ್ ಮೇಡಮ್, ಪ್ಲೀಸ್ ಹಠ ಮಾಡಬೇಡಿ. ನೋಡಿ, ನೀವು ಇಡೋ ಹೆಜ್ಜೆಯಲ್ಲಿ ನಿಮ್ಮ ನೆರಳಿನ ಥರ ನಾನು ಜೊತೆಲಿ ಇರ್ತೀನಿ ಅನ್ನುವಾಗ ನಿಮ್ಗೆ ಯಾರು ಏನ್ರಿ ಮಾಡ್ತಾರೆ? ಎಸ್, ನಾಳೆ ನೀವು ಆ ಮನೆಗೆ ಹೋದಾಗ ನಿಮ್ಮ ಜೊತೆ ನಾನು ಬರ್ತೀನಿ. ಹೇಗೆ? ಹಾಗೆ ಇರ್ತೀನಿ ಮೇಡಮ್. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನಾನು ಕಾಪಾಡ್ತೀನಿ. ಇದು ನನ್ನ ಪ್ರಾಮಿಸ್. ಸರಿ ರಾಮಾಚಾರಿ. ನೋಡಿ, ನಮ್ಮ ಹಠಕ್ಕೆ ನಿಮ್ಮ ಹೊಟ್ಟೆಲಿರೋ ನಮ್ಮ ಮಗುಗೆ ತೊಂದರೆ ಆಗ್ಬಾರ್ದಲ್ವಾ? ನಿಮಗೋಸ್ಕರ ಅಲ್ಲದೆ ಇದ್ರು ಮಗುಗೋಸ್ಕರ ಆದರೂ ನೀವು ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡಲೇಬೇಕು. ಹೇಳಿ ಆನ್. ಹಬ್ಬ, ಸದ್ಯಕ್ಕೆ ಆ ರಾಮಾಚಾರಿ ಪ್ರೇತದ ಕಾಟ ತಪ್ತು ಅನ್ಸತ್ತೆ. ಓಹೋ, ಅಲ್ಲಿ ಕೂತಿದೀಯಾ? ನಿನ್ನ ಆರಾಮಾಗಿ ಕೂತ್ಕೊಳಕ್ ಬಿಡ್ಬಾರ್ದಲ್ಲ. ಬಂದೇ ಇರು, ಮಾಡ್ತೀನಿ. ಅಲ್ಲ, ಈ ಪ್ರೇತಕ್ಕಿದ್ದಿದ್ ಪವರ್ ಮುಗ್ದೋಯ್ತಾ ಅಂತ. ಅದೇ ಮುಗ್ದೋಗುತ್ತೆ ಅತ್ಗೆ. ಮುರಾರಿ, ಅತ್ಗೆ, ನೀವು ಬದುಕಿರೋವರ್ಗು ರಾಮಾಚಾರಿ ದೇವದ ಕಾಟ ಇದ್ದೇ ಇರುತ್ತೆ. ಹೌದಾ? ನಿನಗೆ ಗೊತ್ತು ಮುರಾರಿ? ರಾಮಾಚಾರಿ ಸಾಯಕ್ಕಿಂತ ಮೊದಲು ನನಗೆ ಕ್ಲೋಸ್ ಫ್ರೆಂಡ್ ಆಗಿದ್ದ. ಈಗ ಸತ್ ಮೇಲೆ ಕ್ಲೋಸ್ ದೆವ್ವ ಫ್ರೆಂಡ್ ಆಗಿದ್ದಾನೆ. ರುಕ್ಕೋತ್ಕೆ, ಏನ್ ಮುರಾರಿ? ರಾಮಾಚಾರಿನ ಸಾಯಿಸಿದ್ದು ನೀನಾ? ನನಗೊತ್ತು, ನೀನೇ ಅವನನ್ನ ಸಾಯಿಸಿದ್ದು. ನಿನ್ಗೆ ಯಾರು ಹೇಳಿದ್ದು? ನಾನು ನಿನ್ಗೆ ಹಾಗೆ ಹೇಳಿಲ್ವಾ, ರಾಮಾಚಾರಿ ನನ್ನ ಕ್ಲೋಸ್ ಫ್ರೆಂಡು ಅಂತ. ಆಗಾಗ ನನಗೆ ಫೋನ್ ಮಾಡಿ ನನ್ನನ್ನು ಯಾರು ಸಾಯಿಸಿದ್ರು, ಹೇಗ್ ಸಾಯಿಸಿದ್ರು ಅಂತ ಎಲ್ಲನೂ ಹೇಳ್ತಾ ಇರ್ತಾನೆ. ಎಲ್ಲ ಅಂದ್ರೆ ನೀನು ಚಾಕುಲಿ ಚುಚ್ಚಿ ಸಾಯಿಸಿದ್ದು, ನೀನ್ ಸಾಯಿಸ್ಬೇಕಾದ್ರೆ ನಿನ್ ಜೊತೆಲಿ ಯಾರ್ಯಾರಿದ್ರು ಅಂತ ಎಲ್ಲ ಹೇಳ್ತು. ಎಲ್ಲ ಹೇಳ್ತಾ? ಹೌದು, ಎಲ್ಲನೂ ಹೇಳ್ತು. ಆದ್ರೆ ನಾನದು ನಂಬಲಿಲ್ಲ. ನನಗೆ ಗೊತ್ತು, ನಮ್ ರುಕ್ಕೋತ್ಗೆ ಸ್ವಲ್ಪ ಕೆಟ್ಟೋಳೆ, ಆದ್ರೆ ಕೊಲೆ ಮಾಡೋಷ್ಟು ಕೆಟ್ಟೋಳಲ್ಲ ಅಂತ ನನಗೆ ಗೊತ್ತು. ಥ್ಯಾಂಕ್ಸ್ ಮುರಾರಿ, ನಿನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ಯಲ್ಲ, ತುಂಬಾ ಥ್ಯಾಂಕ್ಸ್. ಅದು ರಾಮಾಚಾರಿ ದೇವ ಇನ್ನು ಏನೋ ಹೇಳ್ತು. ಏನ್ ಹೇಳ್ತು? ನೀನು ರಾಮಾಚಾರಿನ ಕ್ರೂರವಾಗಿ ಸಾಯಿಸಿದೀಯಂತಲ್ಲ, ಅದಕ್ಕೆ ಅವನಿಗೆ ನಿನ್ ಮೇಲೆ ಕೋಪ ಇದೆಯಂತೆ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನು ನಿನಗೆ ನನ್ಗೆ ಶಿಕ್ಷೆ ಕೊಡ್ಬೇಕಂತೆ. ಶಿಕ್ಷೆನಾ? ನಾನ್ ಕೊಡದೇ ಇದ್ರೆ ರಾಮಾಚಾರಿ ದೇವನೇ ಬಂದ್ ಕೊಡುತ್ತಂತೆ. ಅಯ್ಯಯ್ಯೋ, ಬೇಡ, ನೀನೇ ಶಿಕ್ಷೆ ಕೊಡು. ಹೇಳು, ನಾನೇನ್ ಮಾಡ್ಬೇಕು? ಅದನ್ನ ಫೋನ್ ಮಾಡೇ ಹೇಳುತ್ತಂತೆ. ಇನ್ನೇನೋ ಫೋನ್ ಬರುತ್ತೆ, ಅಲ್ಲಿವರೆಗೂ ನೀನ್ ವಿಶ್ರಾಂತಿ ಮಾಡು, ಕುತ್ಕೋ. ಅಯ್ಯೋ ದೇವ್ರೆ, ಮನ್ಸಿಗೆ ಶಾಂತಿನೇ ಇಲ್ದೇ ಇರುವಾಗ ವಿಶ್ರಾಂತಿ ಹೇಗ್ ತಗೊಳ್ಳಿ ಮುರಾರಿ? ಇರು ಇನ್ಮೇಲಿದೆ ನಿನಗ್ ಮಾರಿ ಹಬ್ಬ. ವಿಸ್ಕಿ. Yes. ಡ್ಯಾಡ್, ಅಷ್ಟೊಂದು ಖೂಬ್ಸೂರತ್ ಇರೋ ಚಾರು ವಿಡೋ ಕೇಸೆ ಹೋಗೆ? ಅದೊಂದ್ ದೊಡ್ಡ ಸ್ಟೋರಿ ಹೇಳಿ ಅಂದ್ರೆ. ಅದು ಲಾಂಗೆಸ್ಟ್ ಕತೆನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡಿ ಹೇಳ್ಬಿಡಿ. ಪಾಪ ಫಾಸ್ಟ್ ಫುಡ್ ತಿನ್ಕೊಂಡ್ ಬೆಳೆದಿರೋ ಘಟ ಅದು. ಆ ಘಟಕ್ಕೆ ನಿಮ್ಮ ಲಾಂಗೆಸ್ಟ್ ಕತೆನ ಕೇಳೋಷ್ಟು ತಾಕತ್ತಿಲ್ಲ. ಚಿಕ್ಕೇಶ್ವರ, ಓಕೆ.
ನಾನೇನ್ ಮಾತಾಡ್ತಾ ಇದ್ದೆ? ಅದೇ ಲಾಂಗೇಶ್ ಕತೆ. ವಿವೇಕ್, ನನ್ ಬೇಬಿ ಚಾರುನ ನಾನ್ ತುಂಬಾ ಮುದ್ದಾಗಿ ಸಾಕಿದ್ದೆ. ಎಲ್ಲ ಅಪ್ಪ ಅಮ್ಮಂದ್ರು ಮಕ್ಕಳನ್ನ ಮುದ್ದಾಗಿ ಸಾಕದ್. ಚೀಕೆ ಶಟ್ ಅಪ್. ತುಂಬಾ ಹಠ ಕೋಪ ಎಲ್ಲ ಇತ್ತು. ಅವ್ಳು ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ, ಎಲ್ಲ ಕೊಡಿಸ್ತಾ ಇದ್ವಿ. तो मेरा चारू डार्लिंग को ರಾಮಾಚಾರಿ ಅಂದ್ರೆ ಪಸಂದ್ ಆಯ್ತಾ? You're right. ನನ್ನ ಬೇಬಿಗೆ ದರಿದ್ರ ರಾಮಾಚಾರಿ ಇದ್ರೆ ಸಾಯಿಸೋಷ್ಟು ಕೋಪ ಇತ್ತು. ಆದ್ರೆ ಅವ್ನ್ ಏನ್ ಮಂತ್ರ ಮಾಡದ್ನೋ ಗೊತ್ತಿಲ್ಲ. ಲಾಸ್ಟಿಗೆ ನನ್ ಬೇಬಿ ಆ ಬಿಕಾರಿ ರಾಮಾಚಾರಿನ ಮದ್ವೆ ಆಗಿ ನನ್ನಿಂದ ದೂರ ಆಗ್ಬಿಟ್ಲು. ಅವ್ರ ಮನೆಗ್ ಹೋದ್ಮೇಲೆ ನನ್ ಬೇಬಿ ತುಂಬಾ ಬದ್ಲಾಗ್ಬಿಟ್ಲು. ಹಬ್ಬ, ದೇವ್ರ ದೊಡ್ಡವನು. ದರಿದ್ರ ರಾಮಾಚಾರಿನ ಈ ಭೂಮಿಯಿಂದ ದೂರ ಕಳಿಸಿ ನನ್ನ ಬೇಬಿನ ನನ್ ಹತ್ರ ಬರೋವಾಗ ಮಾಡ್ದ. ಮಕ್ಳು ಅಂದ್ರೆ ಆ ರಾಮಾಚಾರಿ ಈಗ ನನ್ ಬೇಬಿ ಲೈಫಲ್ಲಿ ಇಲ್ಲ. ಈ ರಾಮಾಚಾರಿ ಒಬ್ಬನೇ ಚಾರು ಲೈಫಲ್ಲಿ ಇರಕ್ ಸಾಧ್ಯ. ಸೊ ರಾಮಾಚಾರಿಗೆ ಚಾರು ಡಾರ್ಲಿಂಗ್ ಮೇಲೆ ಇಷ್ಟ ಇರ್ಲಿಲ್ವಾ? ನೋ, ಆ ಬಿಕಾರಿ ಅಂದ್ರೆ ನನ್ ಬೇಬಿಗೆ ಇಷ್ಟನೇ ಇರ್ಲಿಲ್ಲ. ಅದಕ್ಕೆ ನಾಟಕ ಮಾಡಿ ನನ್ ಬೇಬಿ ಮನ್ಸನ್ನ ಹಾಳು ಮಾಡ್ಬಿಟ್ಟ. ನನ್ನಿಂದ ನನ್ ಬೇಬಿ ದೂರ ಆಗ್ಬಿಟ್ಲು. ನಾನ್ ಸೋತ್ ಹೋದೆ. ಅವನಿಂದ ನನ್ ಮಗಳನ್ನ ಉಳ್ಸೋದಕ್ಕಾಗ್ಲಿಲ್ಲ. ಅದಕ್ಕೆ तो हमने रामाचारी को प्लान ಮಾಡಿ ಮುಗಿಸ್ಬಿಟ್ವಿ. तो आप सबने मिलके ನನ್ನ ರೂಟ್ನ ಫುಲ್ ಕ್ಲಿಯರ್ ಮಾಡ್ಬಿಟ್ರಿ. ಥ್ಯಾಂಕ್ ಯು. तो मेरे रास्ते में ಯಾರು ಅಡ್ಡ ಬರಲ್ಲ? ನಾನ್ ಬರಲ್ಲ. ಕಿಟ್ಟಿ ಬಾ. ಬೈ ದ ವೇ, ದಿಸ್ ಇಸ್ ವಿವೇಕ್. ಇವ್ನ್ ಕಿಟ್ಟಿ ಅಂತ, ನವದೀಪ್ ಅವ್ರ ಮಗ. ಹಲೋ. ಹಾಯ್. ನಮ್ ಚಾರು ಬೇಬಿನ ಮದ್ವೆ ಮಾಡ್ಕೊಳ್ಳೋ ಹುಡುಗ. ಇವನು ಕಿಟ್ಟಿನೋ ರಾಮಾಚಾರಿನೋ ಅಂತ ನನಗ್ ಗೊತ್ತು, ಆದ್ರೆ ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ವೇ. ಏನಿದ್ ಕಿಟ್ಟಿ, ಹೇಳ್ದೆ ಕೇಳ್ದೆ ಸಡನ್ ಆಗಿ ಬಂದಿದ್ಯಾ? ಏನ್ ವಿಷಯ? ನನಗೆ ಹಿಂಸೆ ತಡಿಯಕ್ಕಾಗ್ತಾ ಇಲ್ಲ, ಕಿರಿಕಿರಿ ಆಗ್ತಾ ಇದೆ. ಅಂತದೇನಾಯ್ತು ಕಿಟ್ಟಿ? ಮತ್ ಇನ್ನೇನ್ರಿ ಮತ್ತೆ? ಆ ರಾಮಾಚಾರಿ ಸತ್ತ ಮೇಲೆ ನಿಮ್ ಮಗಳಿಗೆ ನಮ್ಮ ಮನೇಲಿ ಏನ್ರಿ ಕೆಲ್ಸ? ಚಾರು ಮುಖ ನೋಡಿದ್ರೆ ನನ್ಗೆ ಹಾಳಾದ ರಾಮಾಚಾರಿ ಮುಖನ ನೆನಪಾಗುತ್ತೆ. ಹಿಂಸೆ ಆಗ್ತಾ ಇದೆ. ಅಲ್ಲ, ಅವನೇ ನನಗೆ ಇಷ್ಟ ಇಲ್ಲ ಅಂದ್ಮೇಲೆ ಅವ್ನ ಹೆಂಡತಿ ಯಾಕೆ ನಮ್ಮ ಮನೇಲಿ ಇರ್ಬೇಕು? ಈಗೇನು ಅವಳದ್ ನೀವೇ ಕರ್ಕೊಂಡು ಹೋಗ್ತಿರೋ ಇಲ್ಲ ನಾನೇ ಮನೆಯಿಂದ ದಬ್ಬೇಕಾ? ಚಿಂತೆ ಮಾಡ್ಬೇಡ ಕಿಟ್ಟಿ, ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನಮ್ ಬೇಬಿ ಚಾರುಗೂ ವಿವೇಕ್ಗೂ ಮದ್ವೆ ಮಾಡಿಸ್ತೀವಿ. ಆಮೇಲೆ ನನ್ ಬೇಬಿ ಇವ್ರ ಮನೇಲೆ ಇರ್ತಾಳೆ. ನಿಜ? ಎಸ್. ಓ ಹೌದಾ? ಸೂಪರ್ ಸೂಪರ್ ಸರ್. ನೀವು ವಿವೇಕ್ ಅಲ್ಲ? ಎಸ್ ಸರ್. ಏನ್ ಸರ್ ನೀವು ಸ್ಮಾರ್ಟ್ ಆಗಿದ್ದೀರಾ, ಸಖತ್ತಾಗಿದ್ದೀರಾ ಸರ್. ಸರ್ ನೀವು ಫ್ರಂಟ್ ಇಂದ ಟಾಮ್ ಕ್ರೂಸು, ಹಂಗೆ ಸೈಡ್ ಬಂದೆ ಬ್ರಾಡ್ ಪಿಟ್ಟು, ಹಿಂದಿಂದ ಬಂದ್ರೆ ಡಿಕ್ಯಾಪ್ರಿಯೋನೇ ಸರ್. ಅವರೆಲ್ಲರೂ ಆಕ್ಟರ್ಸ್ ಆದ್ರೆ ಎಲ್ರೂ ಆಕ್ಟಿಂಗ್ ನೀನೊಬ್ಬನೇ ಮಾಡ್ತಾ ಇದೀಯ ಅಲ್ವಾ ರಾಮಾಚಾರಿ ಅಣ್ಣವ್ರೇ? ಸೂಪರ್ ಸರ್. ನೀವು ಥ್ಯಾಂಕ್ ಯು. ಸೂಪರ್ ಸೂಪರ್. ಅನ್ನಂಗೆ ಕಂಗ್ರ್ಯಾಚುಲೇಷನ್ ಸರ್. ವೈ? ಅಲ್ಲ, ಇನ್ನೇನು ಮದುವೆ ಆಗ್ತಿರೋದು ನೀವು, ಅದಕ್ಕೆ. ಸೋ ಸ್ವೀಟ್, ಸೋ ಸ್ವೀಟ್. ಒನ್ಸ್ ಅಗೇನ್ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.